ಗದಗ ಪರಿಸರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಹಲವಾರು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರುವಂತಹ ಅಕ್ಷರದ ಸಂತ ಅಂತಾನೆ ಕರೆಸಿಕೊಳ್ತಾ ಇರುವಂತಹ ದಿವಂಗತ ಡಾಕ್ಟರ್ ವಿ.ಎಫ್. ದಂಡಿನ್ ಹಾಗೂ ಅವರ ಧರ್ಮಪತ್ನಿ ಶಕುಂತಲಾಬಾಯಿ ದಂಡಿನ್ ಅವರ ಸ್ಮಾರಕ ನಿರ್ಮಾಣ ವಿಚಾರ ಹಾಗೆಯೇ ಸಾರ್ವಜನಿಕವಾಗಿ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ನಾಳೆ ಗದಗ ನಗರದ ಗಾಣಿಗ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಗಣ್ಯಮಾನ್ಯರು ಸೇರಿದಂತೆ ಮಠಾಧೀಶರು ಕೂಡ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಬರುವಂತಹ ಜನರಿಗಾಗಿ, ಶಿಷ್ಯರಿಗಾಗಿ, ಜೊತೆಗೆ ಅವರ ಹಿತೈಷಿಗಳು, ಅಭಿಮಾನಿಗಳಿಗಾಗಿ ಆಸನದ ವ್ಯವಸ್ಥೆಯನ್ನ, ಊಟೋಪಚಾರದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಹೇಗಿದೆ ವ್ಯವಸ್ಥೆ, ಬನ್ನಿ ನೋಡ್ಕೊಂಡು ಬರೋಣ. ಕನಕದಾಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಶಿಕ್ಷಣ ತಜ್ಞರು, ಶಿಕ್ಷಣ ಕ್ರಾಂತಿ ಮಾಡಿದಂಥ ಡಾಕ್ಟರ್ ವಿ.ಎಫ್. ದಂಡಿನ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಒಂದು ಸವಿನೆನಪಿಗಾಗಿ ನಮ್ಮ ಕನಕದಾಸ ಶಿಕ್ಷಣ ಸಮಿತಿಯವರು ಹಾಗೂ ವಿದ್ಯಾರ್ಥಿವೃಂದ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ವಿವಿಧ ಕಡೆ ಅಲ್ಲಿ ನೌಕರಿ ಮಾಡುತ್ತಿರುವಂಥ ವಿದ್ಯಾರ್ಥಿಗಳು ಸೇರಿಕೊಂಡು ವಿದ್ಯಾರ್ಥಿ ಬಳಗ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಾಳೆ ಮುಂಜಾನೆ 9:30 ಗಂಟೆಗೆ ರಾಜೀವ್ ಗಾಂಧಿ KVSR ಪ್ರೌಢಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮ, ಅದರ ಸ್ಮಾರಕ ನಿರ್ಮಾಣ ಭೂಮಿ ಪೂಜಾ ಕಾರ್ಯಕ್ರಮ ಇರ್ತದೆ. ತದನಂತರ ಅಲ್ಲಿ ಒಂದು ಅಲ್ಪೋಪಾರದ ವ್ಯವಸ್ಥೆ ಸಹಿತ ಅಲ್ಲಿದೆ. ಪೂಜ್ಯರಿಗೆ ಕನಕ ಇದು ಕಾಯಿನಲ್ಲಿಯ ಒಂದು ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಆ ಜೊತೆ ನಮ್ಮ ಸಂಸ್ಥೆಗೆ ಅತಿ ಹತ್ತಿರವಾದಂಥ ಹಲವಾರು ರಾಜಕೀಯ ಧುರೀಣರು, ಸಮಾಜ ಸೇವಕರು, ಅಭಿಮಾನಿಗಳು, ವಿದ್ಯಾರ್ಥಿಗಳಿಂದ ಉಪನ್ಯಾಸಕ ಮಿತ್ರರು, ನಿವೃತ್ತಿ ಹೊಂದಿದಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅಲ್ಲಿ ಮುಂಜಾನೆ 9:30 10 ಗಂಟೆ ಒಳಗಾಗಿ ಒಂದು ಭೂಮಿ ಪೂಜೆ ನೆರವೇರುತ್ತದೆ. ಅಲ್ಲಿ ಕನಿಷ್ಠ ಒಂದು 300 ಜನ, ಅಲ್ಲಿ 400 ಜನ ಅಲ್ಲಿ ಆಗಮಿಸುವಂಥ ಒಂದು ನಿರೀಕ್ಷೆ ನಮಗೆ ಇದೆ. ಅಲ್ಲಿ ಬರುವಂಥ ಎಲ್ಲ ಅಭಿಮಾನಿಗಳಿಗೆ ನಾವು ಅಲ್ಪೋಪಹಾರದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ತದನಂತರ 10:30 ಗಂಟೆಗೆ ವಿವೇಕಾನಂದ ನಗರದ ಗಾಣಿಗ ಒಂದು ಭವನದಲ್ಲಿ ಈ ನುಡಿ ನಮನ ಕಾರ್ಯಕ್ರಮ, ಸಾರ್ವಜನಿಕ ಒಂದು ನುಡಿ ನಮನ ಒಂದು ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿ ಅದು ನಡೀತದೆ. ಈ ಒಂದು ಕಾರ್ಯಕ್ರಮ ಸುಮಾರು 3,000 to 4,000 ಜನ ನಮ್ಮ ನಾಡಿನ ವಿವಿಧ, ಮುಖ್ಯವಾಗಿ ಗದಗ ಜಿಲ್ಲೆಯ ವಿವಿಧ ಭಾಗದಿಂದ ಬಹಳಷ್ಟು ಜನ ಆಗಮಿಸ್ತಿದ್ದಾರೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಬೇರೆ ಬೇರೆ ಕಡೆ ಅಲ್ಲಿ ನೌಕರಿ ಮಾಡುತ್ತಿರುವಂಥ ಎಲ್ಲ ಹಳೆ ವಿದ್ಯಾರ್ಥಿ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಗದಗದಲ್ಲಿರುವಂಥ KVSR, KSS, ಆಮೇಲೆ KVSR ಹೈಸ್ಕೂಲು, PU ಕಾಲೇಜಲ್ಲಿರೋದು ಅಧ್ಯಯನ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಇಲ್ಲಿ ಸುಮಾರು ಒಂದು 4,000 ಜನರು ಅಲ್ಲಿ ಸೇರಬಹುದು ಎಂಬಂಥ ಒಂದು ಅಂದಾಜನ್ನು ಅಲ್ಲಿ ನಾವು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಥಾವತ್ತಾಗಿ ಅವರಿಗೆ ನುಡಿದ ಕಾರ್ಯಕ್ರಮದಲ್ಲಿ ಅವರ ಒಂದು ಡಾಕ್ಟರ್ B.F. ದಂಡಿನ ದಂಪತಿಗಳ ಒಂದು ಫೋಟೋಗಳನ್ನು ನಾವಿಲ್ಲಿ ಇರಿಸ್ತೇವೆ. ಅದಕ್ಕೆ ಪುಷ್ಪಾರ್ಪಣೆ ಮಾಡಿ ನುಡಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಅಲ್ಲಿ ಆಗ್ತದೆ. ತದನಂತರ ಬರುವಂಥ ಈ ವಿವಿಧ ಭಾಗದಿಂದ ಬರುವಂಥ ಪೂಜ್ಯರು, ಆಮೇಲೆ ಅಭಿಮಾನಿಗಳು, ಆಮೇಲೆ ರಾಜಕೀಯ ಧುರೀಣರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ತದನಂತರ 12:30 ನಂತರ ಅಲ್ಲಿ ಊಟದ ವ್ಯವಸ್ಥೆ ಕನಿಷ್ಠ ಒಂದು 4,000 to 5,000 ಜನರಿಗೆ ಊಟದ ವ್ಯವಸ್ಥೆ ಸಹಿತ ಅಲ್ಲಿ ಮಾಡಲಾಗಿದೆ. ಅಂಥ ಒಂದು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಆಗಮಿಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ನಮಸ್ಕಾರ. ಪ್ರೊಫೆಸರ್ M.N. ಕಾಮನಹಳ್ಳಿ, ಗದಗ. ಲಕ್ಷಾಂತರ ವಿದ್ಯಾರ್ಥಿಗಳ ಅನ್ನದಾತರು ಮತ್ತು ಅಕ್ಷರದಾತರಾದಂಥ ನಮ್ಮ B.F. ದಂಡಿನ್ ಸಾರು ಮತ್ತು ಅವರ ಪತ್ನಿ, ಅವರಿಗೆ ಸಾಥ್ ನೀಡಿದಂಥ ಧರ್ಮಪತ್ನಿ ಅಂತ ಶಕುಂತಲಾಬಾಯಿ ದಂಡಿನ್ ಅವರು ಕೇವಲ 1-1.5 ತಿಂಗಳ ಅಂತರದಲ್ಲೇ ಇಬ್ಬರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಒಂದು ಸ್ಮರಣಾರ್ಥವಾಗಿ ನಾವು ರಾಜೀವ್ ಗಾಂಧಿ ನಗರದಲ್ಲಿದ್ದಾಗ ನಮ್ಮ ಹೈಸ್ಕೂಲ್ ಬಯಲಿನಲ್ಲಿ ಯಾವುದೇ ಅಂತ ಒಂದು ಭವನವನ್ನು ಕಟ್ಟಿಸ್ಬೇಕಂತ ಹೇಳಿ ವಿಚಾರ ಮಾಡಿದ್ದೀವಿ. ಅದರ ಪ್ರಕಾರ ನಾಳೆ ದಿವಸ ಅಂದರೆ 5ನೇ ತಾರೀಕಿಗೆ ಬೆಳಗ್ಗೆ 9 to 10 ಗಂಟೆ ವೇಳೆಯಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು, ನೆರವೇರಿಸ್ತಕ್ಕಂಥ ಕಾರ್ಯಕ್ರಮ. ತದನಂತರದಲ್ಲಿ ಗಾಣಿಗ ಸಭಾಭವನದಲ್ಲಿ ಅವರ ನುಡಿನಮನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಅದಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಅನೇಕ ಜನ ನಮ್ಮ ಗದಗ ಜಿಲ್ಲೆಯಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಜನ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಆಧಾರದ ಆತಿಥ್ಯವನ್ನು ಇಲ್ಲಿಗೆ ನಾವೆಲ್ಲರೂ ತಯಾರಾಗಿ ಸಿದ್ಧರಾಗಿ ನಿಂತಿದ್ದೇವೆ. ಹಾಗೆ ವೇದಿಕೆಯಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಟಿಫಿನ್ ವ್ಯವಸ್ಥೆಯಿಂದ ಎಲ್ಲ ರೀತಿಗಳಿಗೂ ನಾವು ಅತ್ಯುತ್ತಮವಾಗಿ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿವಿ. ಎಲ್ಲರೂ ಮತ್ತೊಮ್ಮೆ ಹೇಳೋದೇನು, ಈ ನುಡಿನಮನ ಕಾರ್ಯಕ್ರಮಕ್ಕೆ ನೀವು ಬರ್ರಿ, ನಿಮ್ಮೊಂದಿಗೆ ಎಲ್ಲರನ್ನೂ ಕರೆ ತಂದಿರಿ ಅಂಥೇಳಿ ನಾನು ನಿಮಗೆ ಸ್ವಾಗತ ಬಯಸ್ತೀನಿ. ನಮಸ್ಕಾರ. ನಾನು R.N. ಭಂಡಾರಿ, ವೃತ್ತಿ ಪ್ರಾಚಾರ್ಯರು, KVSR ಕಾಲೇಜ್, ಗದಗ.
ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳನೆ ಬೆಳಕಾಗಿರ್ತಕ್ಕಂಥ ಡಾಕ್ಟರ್ BF ದಂಡಿನ್ ದಂಪತಿಗಳ ನುಡಿನಮ ಕಾರ್ಯಕ್ರಮ ನಾಳೆ ಕಾಣಿಗೆ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಸ್ಮಾರಕದ ಅಡಿಗಲ್ಲು ಸಮಾರಂಭವಿದೆ. ಇದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಬಹಳಷ್ಟು ಜನ ಸ್ವಾಮಿಗಳಾಗಲಿ ಬರ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ, ತಾವು ಬನ್ನಿ. ಧನ್ಯವಾದಗಳು. ಶಶಿಧರ್ ಕುರಿ, ಆಂಗ್ಲ ಭಾಷೆ ಉಪನ್ಯಾಸಕರು, KVSR ಕಾಲೇಜ್ ಗದಗ.